शुभोदय बच्चों, आज की कक्षा में आप सबका स्वागत है। बच्चों, आप सभी जानते हैं पिछली 2 कक्षा में हम किस पाठ के बारे में चर्चा किए थे। हाँ, भीम और राक्षस पाठ के बारे में चर्चा किए थे। पिछली 2 कक्षाओं की जानकारी से हम ये जान चुके हैं कि जहां पर ब्राह्मण और बकासुर नामक राक्षस रहता है, उस नगरी का नाम क्या था? हाँ बच्चों, आपने बिल्कुल ठीक कहा, उस नगरी का नाम तो एकचक्र नगरी था। वहां का राजा बहुत बड़ा दुर्बल था, इसलिए बकासुर उन्हें दबाकर असली राजा बन बैठा था। राजा तो केवल गद्दी पर बैठना जानता था, इसलिए नगर में रहने वाले सारे लोगों की रक्षा करने की जिम्मेदारी बकासुर पर था। नगर की रक्षा करने के लिए, नगर में रहने वाले सारे लोगों की रक्षा करने के लिए उसके बदले में भी राक्षस हर रोज एक गाड़ी अन्न, 2 भैंसें और 1 मनुष्य खाता था। जब भीम और कुंती को इस विषय के बारे में जानकारी मिलता है, तब दोनों मिलकर ब्राह्मण को और ब्राह्मण पत्नी को सांत्वना देते हुए कहते हैं, आप लोग इसके बारे में चिंता मत कीजिए, कल आप में से कोई नहीं जाएगा, मेरा बेटा भीम ही जाएगा। लेकिन पहले तो ब्राह्मण और ब्राह्मण की पत्नी इस विषय को नहीं मानते, नहीं मानते हैं कि भीम जाएगा, भीम को वे भेजेंगे, क्योंकि वे सोचते थे कि अतिथि को भगवान मानते थे, अतिथि को भगवान के रूप में देखते थे। इसलिए वे इनकार करते हैं कि, यानी कुंती जब उनसे कहती है कि आप में से कोई नहीं जाएगा, मेरा बेटा जाएगा, तो वे नहीं मानते। लेकिन अंत में भीम और कुंती दोनों मिलकर उन्हें मनाते हैं कि कल उनमें से कोई नहीं जाएगा, भीम ही जाएगा। अंत में ब्राह्मण और ब्राह्मण के पत्नी को मान लेना ही पड़ता है। तो भीम बकासुर का वध करने के लिए, तैयारी करने के लिए निकल पड़ता है, और ब्राह्मण, कुंती और उनके बेटी तीनों मिलकर रसोई में काम करने के लिए जाते हैं। यहां तक हम चर्चा किए थे। अब हम देखते हैं आज की कक्षा में भीम बकासुर का वध करने के लिए क्या क्या तैयारी कर लेता है और किस प्रकार वहां बकासुर का वध करता है। बच्चों, यह इस नाटक का दूसरा दृश्य है। आइए बच्चों, दूसरा दृश्य किस प्रकार प्रारंभ होता है देख लेते हैं। मंच पर जंगल का दृश्य, जैसे और जितना हो सके बकासुर का मकान दिखाई दे, किले जैसा। ವೇದಿಕೆಯ ಮೇಲೆ ಮಕ್ಕಳೇ, ಇದು ಈ ನಾಟಕದ 2ನೇ ಭಾಗವಾಗಿದೆ, 2ನೇ ಅಂಕವಾಗಿದೆ. ವೇದಿಕೆಯ ಮೇಲೆ ಅರಣ್ಯದ ದೃಶ್ಯವನ್ನ ಬಿತ್ತರಿಸಲಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಬಕಾಸುರನ ಮನೆ, ಅಂದ್ರೆ ಗುಹೆ ಆಕಾರದಲ್ಲಿರುವಂತಹ, ಗವಿಯ ಆಕಾರದಲ್ಲಿರುವಂತಹ ಒಂದು ಬಕಾಸುರನ ಮನೆಯನ್ನ ತೋರಿಸಲಾಗ್ತಾ ಇದೆ. पर्दा उठने पर भीम मस्ती में इधर उधर दिखाई दे. ಪರದೆಯನ್ನ ಎತ್ತುತ್ತಲೇ ಭೀಮ ಮಸ್ತಿ ಅಂದ್ರೆ ತುಂಬಾ ಅಹಂಕಾರದಿಂದ, ಜಂಬದಿಂದ ಆ ಕಡೆ ಈ ಕಡೆ ಓಡಾಡುವಂತಹ ದೃಶ್ಯ ಕಾಣಿಸ್ತಾ ಇದೆ. ಪಾಸ್ ಅನ್ನ ಕೆ ಕುಚ್ ಭೋರೆ ಪಡೆ ಹೈ, ದೊಡ್ಡದಾಗಿ ಕಟ್ಟಿರುವಂತಹ ಅನ್ನದ ಉಂಡೆಗಳು ಸಹ ಅಲ್ಲಿ ಇದಾವೆ. ಭೀಮ್ ಚಿಲ್ಲಾ ರಹಾ ಹೈ, ಭೀಮ ಜೋರಾಗಿ ಕಿರುಚಿಕೊಳ್ತಾ ಇದ್ದಾನೆ. और बीच बीच में अन्न के मुट्ठे भर भर फांकता रहा. ಮಧ್ಯದಲ್ಲಿ ಅಂದ್ರೆ ಅವನು ಆ ಕಡೆ ಈ ಕಡೆ ಜಂಬದಿಂದ, ಅಹಂಕಾರದಿಂದ ಓಡಾಡ್ತಾ ಇದ್ದಾನೆ. ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ. ಎಲ್ಲಿದೆಯಾ ಬಕಾಸುರ, ರಾಕ್ಷಸ ಅಂತೀಯಾ, ಬಾ ನನ್ನೆದ್ರಿಗೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಅನ್ನದ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡಿಕೊಂಡು ಮುಕ್ಕುತ್ತಾ ಇದ್ದಾನೆ. ತಿಂತಾ ಇಲ್ಲ, ಮುಕ್ಕುತ್ತಾ ಇದ್ದಾನೆ. ಅಂದ್ರೆ ಎಷ್ಟೋ ದಿನಗಳ ನಂತರ ನಾವು ಯಾವುದಾದ್ರೂ ಚಲನಚಿತ್ರಗಳಲ್ಲಿ ನೋಡಿರ್ಬೋದು, ತುಂಬಾ ದಿನ ಹಸವಾಗಿರುವಂತವ್ರಿಗೆ ಅನ್ನವನ್ನ ಕೊಟ್ಟಾಗ ಎರಡೂ ಕೈಯಿಂದ ಬಾಚಿಕೊಂಡು ಅನ್ನವನ್ನ ತಿಂತಾರೆ. ಆ ರೀತಿಯಾಗಿ ಬಕಾಸುರ
ಬಕಾಸುರನು ಸಹ ದೊಡ್ಡ ದೊಡ್ಡ ಅನ್ನದ ಉಂಡೆಗಳನ್ನು ಮಾಡಿಕೊಂಡು ಮುಕ್ತಾ ಇದ್ದ. ಆಗ ಅನ್ನವನ್ನು ತಿಂತ ಭೀಮ ಗಹಗಹಿಸಿ ನಗ್ತಾ ಇರ್ತಾನೆ. ಓಹೋ ಬಡಿಯಾ ಹೋ ಅಹಾ ಓಹೋ. ಎರಡು ಕ್ಷಣದವರೆಗೆ ಆ ನಗುವನ್ನ ಗವಿಯ ಒಳಗಡೆ ಕೇಳಿಸ್ಕೊಂಡಂತ ರಾಕ್ಷಸ ಮಕಾನ್ ಸೆ ಝಾಂಕ್ತಾ ಹೇ, ತನ್ನ ಮನೆಯಿಂದ ಹೊರಗಡೆ ಬಗ್ಗಿ ನೋಡ್ತಾನೆ, ಇಣುಕಿ ನೋಡ್ತಾನೆ. ರಾಕ್ಷಸ ಹೇಳ್ತಾನೆ ಆಗ, ರಾಕ್ಷಸ್ ಇಸ್ ಆದ್ಮಿನೇ ಶೋರ್ ಮಚಾಯ, ಈ ಮನುಷ್ಯನ ಗಲಾಟೆ ಮಾಡ್ತಾ ಇರೋದು ಬಡ ಅಜೀಬ್ ಆದ್ಮಿ ಹೇ, ತುಂಬ ವಿಚಿತ್ರವಾಗಿರುವಂತಹ ಮನುಷ್ಯ ಇದ್ದಾನೆ ಇವನು. ಡರ್ನೆ ಕೆ ಬಜಾಯ್ ಹಸ್ತಾ ಹೇ, ಭಯಗೊಳ್ಳೋದ್ರ ಬದಲಾಗಿ ನಗ್ತಾ ಇದ್ದಾನ. ಅಂದರೆ ರಾಕ್ಷಸನ ಅನಿಸಿಕೆ ಏನಪ್ಪ ಇಲ್ಲಂದ್ರೆ, ಅವನು ಅನ್ಕೊಳ್ತಾ ಇರೋನಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸಹ ದಿನ ರಾತ್ರಿ ಬಂದಾಗ, ಬೆಳಗಿನ ಜಾವ ಆಗಲಿ ರಾತ್ರಿ ಆಗಲಿ ಬಂದಾಗ ಅಳ್ತಾ ಇದ್ದ. ತನ್ನ ಪ್ರಾಣ ಇನ್ನೇನು ಹೊರಟು ಹೋಗುತ್ತಲ್ಲ, ಯಾವುದೇ ಕೆಲಸವನ್ನ ಮಾಡದೆ, ಯಾವುದೇ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನ ಮಾಡದೇನೆ ನಿಷ್ಪ್ರಯೋಜಕನಾಗಿ ಒಬ್ಬ ರಾಕ್ಷಸನಿಗೆ ಬಲಿಯಾಗ್ತಾ ಇದ್ದೀನಲ್ಲ ಅಂತ ದುಃಖದಿಂದ ಅಲ್ಲಿಗೆ ಬರ್ತಾ ಇದ್ರು. ಆದರೆ ಇಲ್ಲಿ ಗಹಗಹಿಸಿ ನಗ್ತಾ ಬರ್ತಾ ಇದ್ದಾನೆ ಭೀಮ. ಆಗ ಗಲಾಟೆಯನ್ನ ಮಾಡ್ತಾ ಇದ್ದಾನೆ, ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ. ಆದ್ರಿಂದ ರಾಕ್ಷಸ ಹೇಳ್ತಾನೆ, ಬಡಾ ಅಜೀಬ್ ಆದ್ಮಿ ಹೇ, ತುಂಬಾ ವಿಚಿತ್ರವಾಗಿರುವಂತಹ ಮನುಷ್ಯ. ಡರ್ನೆ ಕೆ ಬಜಾಯ್ ಹಸ್ತಾ ಹೇ, ಹೆದರೋದ್ರ ಬದಲಾಗಿ ನಗ್ತಾ ಇದ್ದಾನಲ್ಲ. ದೇಖ್ತಾ ಹೂಂ ಕೌನ್ ಹೇ ವಹಾ, ಹತ್ರ ಹೋಗಿ ನೋಡ್ತೀನಿ ಯಾರವನು ಅಂತೇಳಿ ಹತ್ರ ಬರ್ತಾನೆ. ಭೀಮ ಅನ್ನವನ್ನ ತಿಂತ ಹೇಳ್ತಾ ಇದ್ದ, ತನ್ನ ಅನ್ನದ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ತಾ ಅವನ್ನ ಅನ್ನದ ಉಂಡೆಗಳನ್ನು ಎರಡೂ ಕೈಯಿಂದ ತಿಂತ ಭೀಮ ಹೇಳ್ತಾನೆ, ಭೀಮ್ ಲಾಲಾ ಲಲಾ ಲಲಾ ಲಾ ಖಾನಾ ಕಾ ಘಾನಾ ಘಾ. ಭೀಮ ಗಹಗಹಿಸಿ ನಗ್ತಾ ಓಹೋ ಲಲಲಾ ಲಲಾಲಾ, ಅನ್ನವನ್ನ ತಿನ್ಬೇಕು, ಹಾಡನ್ನ ಹೇಳಬೇಕು ಅಂತ ಖುಷಿಯಾಗಿ ಸಂಭ್ರಮ ಪಡ್ತಾ ಇದ್ದ. ರಾಕ್ಷಸ ಅವನ ನಗುವನ್ನ ಕೇಳಿ ಹೊಟ್ಟೆ ಕಿಚ್ಚನಿಂದ ಸಹಿಸಿಕೊಳ್ಳೋದಕ್ಕಾಗದೇನೆ ಬರ್ತಾನೆ. ಬಂದು ಕೇಳ್ತಾನೆ ಅವನ ಹತ್ರ, ರಾಕ್ಷಸ್ ಏ ತು ಕೌನ್ ಹೈ? ಕೋಯಿ ಜವಾಬ್ ನಹೀ ದೇತಾ, ತು ವಹಾ ಸಾಮನೆ ಆತಾ ಹೈ. ಆತನ ಹಿಂದೆ ಬಂದು ನಿಂತ್ಕೊಂಡು ಕೇಳ್ತಾನೆ, ಯಾರೋ ನೀನು? ಆದರೆ ಅದಕ್ಕೆ ಯಾವ ಉತ್ತರವೂ ಬರಲಿಲ್ಲ. ಆದರೆ ಭೀಮ ಕಂಡರಿಯದಂತೆ ಅನ್ನವನ್ನ ತಿನ್ನೋದ್ರಲ್ಲೇ ಮಗ್ನನಾಗಿದ್ದ, ಹಾಡು ಹೇಳೋದ್ರಲ್ಲೇ ಮಗ್ನನಾಗಿದ್ದ. ಆಗ ಅವನು ರಾಕ್ಷಸ ಅವರ ಎದುರಿಗೆ ಬಂದು ನಿಲ್ತಾನೆ. ಗಧೆ, ಮೈ ತುಜ್ಸೆ ಪೂಚ್ತಾ ಹೂಂ, ತು ಕೌನ್ ಹೇ? ಕತ್ತೆ, ನಾನು ನಿನ್ನನ್ನೇ ಕೇಳ್ತಾ ಇರೋದು, ಯಾರೋ ನೀನು ಅಂಥೇಳಿ ಗದರಿಸ್ತಾನೆ. ಕೋಯಿ ಉತ್ತರ ನಹಿ, ಆಗ್ಲೂ ಸಹ ಯಾವ ಉತ್ತರವನ್ನು ನೀಡೋದಿಲ್ಲ ಭೀಮ. ಹೇಗಾಗಿರ್ಬೇಡ ರಾಕ್ಷಸನಿಗೆ ಅಲ್ವಾ? ಆಗ ಇನ್ನಷ್ಟು ಆಕ್ರೋಶದಿಂದ, ಇನ್ನಷ್ಟು ಕೋಪದಿಂದ ಬಕಾಸುರ ಕೇಳ್ತಾನೆ, ಅರೇ ದುಷ್ಟ ಸುನ್ತಾ ನಹಿ, ಅರೇ ದುಷ್ಟ, ಕೇಳಿಸಲ್ವಾ ಕಿವಿ ನಿನಗೆ? ಭೀಮ್ ಉಸಿ ತರಹ ಚಿಲ್ಲಾತಾ ಹುವಾ ಘೂಮ್ತಾ ರಹತಾ ಹೇ. ಆದರೆ ಭೀಮ ಆತನ ಮಾತನ್ನ ಎಳ್ಳಷ್ಟೂ ಕಿವಿ ಮೇಲೆ ಹಾಕ್ಕೊಳ್ಳದೆ ಅನ್ನವನ್ನ ತನ್ನ ಮುಷ್ಟಿಯಲ್ಲಿ ಮುಷ್ಟಿ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಂಡು ತಿಂತ ಹಾಗೆ ಜೋರಾಗಿ ಕೂಗ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಆಗ ಆತನ ವರ್ತನೆಯನ್ನ ಕಂಡು ಸಹಿಸಿಕೊಳ್ಳಲಿಕ್ಕಾಗದೇ ಇರುವಂತಹ ಭೀಮ ಹೇಳ್ತಾನೆ, ರಾಕ್ಷಸ ಹೇಳ್ತಾನೆ, ಭೀಮನ ವರ್ತನೆಯನ್ನ ಸಹಿಸಿಕೊಳ್ಳೋದಕ್ಕಾಗದೇ ಹೊಟ್ಟೆ ಕಿಚ್ಚಿನಿಂದ ರಾಕ್ಷಸ, ನಾನು ಇಷ್ಟು ಬಲಶಾಲಿಯಾಗಿದ್ರು, ಇಷ್ಟು ಭಯಂಕರವಾಗಿರುವಂತಹ ರೂಪವನ್ನು ಹೊಂದಿರುವಂಥ ರಾಕ್ಷಸನಾದರೂ ನನ್ನನ್ನು ನೋಡಿ ಭಯಗೊಳ್ತಾ ಇಲ್ಲಲ್ಲ ಇವನು ಅಂತ ಹೇಳ್ಕೊಂಡು ರಾಕ್ಷಸ ಭೀಮನಿಗೆ ಹೇಳ್ತಾನೆ, ಅರೆ ಬದ್ಮಾಶ್, ಕ್ಯಾ ತೂನೆ ಬಕಾಸುರ್ ಕಾ ನಾಮ್ ನಹಿ ಸುನಾ? ಬದ್ಮಾಶ್, ನೀನು ಬಕಾಸುರನ ಹೆಸರನ್ನ ಕೇಳಿಸ್ಕೊಂಡಿಲ್ವಾ ಅಂಥೇಳಿ ಹೇಳ್ತಾನೆ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು, ಹಿಂದೆ ರಾಕ್ಷಸ ಬಂದು ನಿಂತ್ಕೊಂಡು ಅವನಿಗೆ ಕೇಳ್ತಾ ಇದ್ದಾನೆ, ಯಾರೋ ನೀನು ಅಂತ. ಆದರೆ ಆತನ ಮಾತುಗಳನ್ನು ಕೇಳಿಸ್ಕೊಳ್ಳೋದೇನೆ ಭೀಮ ನಗ್ನಗತ ಅನ್ನವನ್ನು ತಿಂತಾನೆ ಇದ್ದಾನೆ ಹೊರತು ಆತನ ಕಡೆ ತಿರುಗಿ ನೋಡಿ ಆತನ ಪ್ರಶ್ನೆಗಳಿಗೆ ಉತ್ತರಿಸಬೇಕನ್ನೋ ಭಾವನೆ ಆತನಿಗಿರಲಿಲ್ಲ. ಆತ ಎದುರುಗಡೆ ಬಂದು ನಿಂತಾಗ ಅನ್ನದ ಮುಷ್ಟಿಯನ್ನು ತನ್ನ ಕೈಲಿಟ್ಕೊಂಡು ತಿಂತ ಗಾಡಿಯನ್ನು ಸುತ್ತರಿತಾನೆ ಹೊರತು ಆತನ ಪ್ರಶ್ನೆಗೆ ಉತ್ತರ ನೀಡೋದಿಲ್ಲ. ಯಾವಾಗ ಬಕಾಸುರ ಆತನ ಎದುರಿಗೆ ಬಂದು ನಿಂತ್ಕೊಂಡು, ಅಯ್ಯೋ ಬದ್ಮಾಶ್, ನೀನು ಬಕಾಸುರ ಅನ್ನೋ ರಾಕ್ಷಸನ ಹೆಸರನ್ನ ಕೇಳಿಲ್ವಾ ಅಂತ ಕೇಳಿದಾಗ ಭೀಮ ತಕ್ಷಣವೇ ನಿಂತ್ಕೊಳ್ತಾನೆ. ಅಲ್ಲೇ ನಿಂತ್ಕೊಂಡು ಮತ್ತೆ ಆ ರಾಕ್ಷಸನನ್ನ ಪ್ರಶ್ನೆ ಮಾಡ್ತಾನೆ, ಬಕಾಸುರ್ ಕಹಾ ಹೇ? ಬಕಾಸುರನ?
ಅಯ್ಯೋ ನಾನು ಅವನು ನೋಡ್ಬೇಕಲ್ಲ, ಎಲ್ಲಿದ್ದಾನೆ ಬಕಾಸುರ ಅಂತೇಳಿ ಸುತ್ತ ನೋಡ್ತಾನೆ. ಆಗ ರಾಕ್ಷಸನಿಗೆ ಇನ್ನೂ ಒಂದು ಸ್ವಲ್ಪ ಅಸೂಹೆ ಆಗುತ್ತೆ. ಆಗ ರಾಕ್ಷಸ ಭೀಮನನ್ನು ಉದ್ದೇಶಿಸಿ ಹೇಳ್ತಾನೆ, ರಾಕ್ಷಸ್ ಮೈ ಹೋ ಬಕಾಸುರ್, ಅಬ್ ಬತಾ ತುಮ್ ಮೇರಾ ಭೋಜನ್ ಕ್ಯೂ ಖಾ ರಹಾ ಹೇ. ಆಗ ರಾಕ್ಷಸ ಹೇಳ್ತಾನೆ, ನಾನೇ ಬಕಾಸುರ, ಈಗ ಹೇಳು ನನ್ನ ಭೋಜನವನ್ನ ನೀನು ಯಾಕೆ ತಿಂತಾ ಇದೀಯಾ. ಆಗ ಭೀಮ ಹೇಳ್ತಾನೆ ರಾಕ್ಷಸನನ್ನು ಉದ್ದೇಶಿಸಿ, ಇನ್ನಷ್ಟು ಆತನಿಗೆ ರೊಚ್ಚಿಗೆಬ್ಬಿಸ್ಬೇಕು, ಇನ್ನಷ್ಟು ಆತನಿಗೆ ಸಿಟ್ಟು ತರಿಸ್ಬೇಕು ಅನ್ನೋ ಕಾರಣದಿಂದ ಇನ್ನಷ್ಟು ವ್ಯಂಗ್ಯವಾಗಿ ಮಾತಾಡ್ತಾನೆ ಭೀಮ. ಆಗ ಭೀಮ ಹೇಳ್ತಾನೆ ಬಕಾಸುರನನ್ನು ಉದ್ದೇಶಿಸಿ, ಭೀಮ್ ತೋ ತೂ ಹೇ ಬಕಾಸುರ್, ಬಡಾ ಝೂಠ ಹೇ ಬೇತು, ಬಡಾ ಝೂಠಾ ಹೇ ಬೇತು, ಮುಜೆ ಬಹಕಾತಾ ಹೇ. ಓಹೋ, ಹಾಗಿದ್ರೆ ನೀನ ಬಕಾಸುರ, ನೀನಂತೂ ತುಂಬಾ ಸುಳ್ಳುಗಾರ, ನನಗೆ ಮೋಸ ಮಾಡ್ತಾ ಇದೀಯಾ ನೀನು. ಅಬೇ ತೂ ತೋ ಭೈಸ್ ಜೈಸಾ ಹೇ. ಅಯ್ಯೋ, ನೀನಲ್ಲಿ ರಾಕ್ಷಸನಾಗೆ ಕಾಣ್ತಾ ಇದೀಯಾ, ನೀನೊಂದು ಚೆನ್ನಾಗಿ ತಿಂದು ಮನೆಯಲ್ಲಿರುವಂತಹ ಒಂದು ಕೋಣನಂತೆ ಕಾಣ್ತಾ ಇದೀಯಾ, ಒಂದು ಎಮ್ಮೆಯಂತೆ ಕಾಣ್ತಾ ಇದೀಯಾ ಅಂತ ಹೇಳ್ತಾನೆ. ಆಗ ನಿಜಕ್ಕೂ ಆ ರಾಕ್ಷಸನಿಗೆ ತುಂಬ ಆಕ್ರೋಶ ಹುಟ್ಕೊಳ್ಳುತ್ತೆ, ತುಂಬ ಸಿಟ್ಟು ಬರುತ್ತೆ. ಆಗ ಭೀಮನನ್ನು ಉದ್ದೇಶಿಸಿ ರಾಕ್ಷಸ ಹೇಳ್ತಾನೆ, ರಾಕ್ಷಸ್ ಜವಾನ್ ಸಂಭಾಲ್ ಕರ್ ಬೋಲ್, ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡು. ತು ಬಕಾಸುರ್ ಸೆ ಬಾತೆ ಕರ್ ರಹಾ ಹೇ, ನೀನು ಬಕಾಸುರನ ಜೊತೆ ಮಾತಾಡ್ತಾ ಇದೀಯಾ, ಎಚ್ಚರಿಕೆ, ನೆನಪಿನಲ್ಲಿರಲಿ ಅದು ಅಂತೇಳಿ ಹೇಳ್ತಾನೆ. ಮೇರಿ ಭೈಸೆ ಕಹಾ ಹೇ, ನನಗೆ ಆಹಾರವಾಗಿ ತಂದಿರುವಂತಹ ಎಮ್ಮೆಗಳೆಲ್ಲಿದ್ದಾವೆ ಅಂಥೇಳಿ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ ರಾಕ್ಷಸನಿಗೆ, ಏಕ್ ತೋ ತೂ ಹೈಹಿ, ಒಂದಂತೂ ನೀನೇ ಇದೆಯಲ್ಲ, ಏಕ್ ಮುಜೆ ಸಮಜ್ಲೆ, ಇನ್ನೊಂದನ್ನು ನನಗೆ ನಾನೇ ಅಂತ ಅನ್ಕೋ ಅಂತ ಗಹಗಹಿಸಿ ನಗೋದಕ್ಕೆ ಶುರು ಮಾಡ್ತಾನೆ. ಆಗ ರಾಕ್ಷಸ ಭೀಮನನ್ನ ಉದ್ದೇಶಿಸಿ ಹೇಳ್ತಾನೆ, ಓಹೋ ಟಹರ್, ಅಭಿ ಏಕ್ ಘುಸಾ ಲಗಾತಾ ಹೂಂ, ತೇಜಿ ಸೆ ಆಕರ್ ಘುಸಾ ಲಗಾತಾ ಹೇ. ಓಹೋ, ಇಷ್ಟು ಅಹಂಕಾರ ನಿನಗೆ, ಇಷ್ಟು ಸೊಕ್ಕ ನಿನಗೆ, ತಡಿ ಈಗಲೇ ಬಂದು ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಜೋರಾಗಿ ತನ್ನ ಮುಷ್ಟಿಯನ್ನು ಹಿಡಿದು ಜೋರಾಗಿ ಆತನಿಗೆ ಗುದ್ದುತ್ತಾನೆ. ನೋಡಿ ಮಕ್ಕಳೇ, ಈ ರೀತಿಯಾಗಿ ಇಬ್ಬರಲ್ಲೂ ಸಹ ದೊಡ್ಡ ಭಯಂಕರವಾದಂತಹ ಯುದ್ಧ ಆಗುತ್ತೆ. ಆಗ ಭೀಮ ಜೋರಾಗಿ ತನ್ನ ಮುಷ್ಟಿಯನ್ನು ಇಟ್ಕೊಂಡು ತನ್ನ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ಆ ರಾಕ್ಷಸ ಭೀಮನಿಗೆ ಒಂದು ಒದೆ ಕೊಡ್ತಾನೆ. ಆ ಒದೆಯನ್ನು ತಿಂದಂತ ಭೀಮ ಹೇಳ್ತಾನೆ ನಗ್ತಾ, ವಾಹ್ देखने में तो भैंस से लगते हो, पर हाथ ऐसे कोमल है जैसे किसी लड़की के. ನೋಡ್ರಿ ಎಷ್ಟು ವ್ಯಂಗ್ಯವಾಗಿ ರಾಕ್ಷಸನನ್ನ ಇನ್ನೂ ರೊಚ್ಚಿಗೆಬ್ಬಿಸ್ತಾನೆ ಭೀಮ. ನಗ್ನಗ್ತಾ ಹೇಳ್ತಾನೆ, ಅಯ್ಯೋ, ನೋಡೋದಕ್ಕೆ ಒಂದು ಎಮ್ಮೆ ಅಂತ ಇದೀಯಾ, ಒಂದು ಕೋಣನಂತೆ ಕಾಣ್ತಾ ಇದೀಯಾ, ಆದರೆ ನಿನ್ನ ಕೈ ಎಷ್ಟು ಕೋಮಲವಾಗಿದ್ದಾವಂದ್ರೆ ಒಂದು ಹುಡುಗಿ ಕೈ ಇದ್ದಂಗಿದ್ದಾವೆ. ನೀನು ಕೊಟ್ಟಂತಹ ಪೆಟ್ಟು ನನಗೆ ನೋವಾಗ್ಲಿಲ್ಲ, ಯಾರೋ ಒಂದು ಹುಡುಗಿ ಬಂದು ನನ್ನ ಮೈಯನ್ನು ನೇವರಿಸಿದಾಗಾಯ್ತಲ್ಲ, ಇಷ್ಟು ಕೋಮಲವಾಗಿದ್ದಾವಲ್ಲ ನಿನ್ನ ಕೈ, ನೀನು ಒಬ್ಬ ರಾಕ್ಷಸನ, 40 ವರ್ಷಗಳಿಂದ ಒಂದು ಗಾಡಿ ಅನ್ನ, 2 ಎತ್ತು, ಒಬ್ಬ ಮನುಷ್ಯನನ್ನ ತಿಂದು ಗಳಿಸ್ಕೊಂಡಿರುವಂಥ ಶಕ್ತಿ ಇಷ್ಟೇನಾ ಅಂಥೇಳಿ ಹೇಳ್ತಾನೆ. ಅಚ್ಛಾ ಅಬ್ ನಾಚನಾ ಛೋಡ್ಕರ್ ಪಾನಿ ಲೋ, ಪ್ಯಾಸ್ ಲಗಿ ಹೇ, ಥೋಡಾ ಬಹುತ್ ಅನ್ನ ಲೇನಾ ಹೋ ತೋ ಲೇ ಲೇನಾ, ಜಾದಾ ಶೋರ್ ನಾ ಕರ್ನಾ. ಅಯ್ಯೋ ಬಿಡು. ಆಗ ಭೀಮ ಹೇಳ್ತಾನೆ, ಅಯ್ಯೋ ಬಿಡು, ಈಗ ನಿನ್ನ ನಾಟಕವನ್ನು ಬಂದ್ ಮಾಡಿ ನನಗೆ ನೀರಡಿಕೆ ಆಗಿದೆ, ಸ್ವಲ್ಪ ನೀರನ್ನು ಕೊಡು, ನಿನಗೂ ಒಂದು ಸ್ವಲ್ಪ ಅನ್ನ ಬೇಕಿದ್ರೆ ಇದರಲ್ಲಿ ಒಂದು ಸ್ವಲ್ಪ ತೆಗೆದುಕೊಂಡು ತಿನ್ನು. ಥೋಡಾ ಬಹುತ್ ಅನ್ನ ಲೇನಾ ಹೋತೋ ಲೇ ಲೇನಾ, ಸ್ವಲ್ಪ ನಿನಗೆ ಅನ್ನ ಬೇಕಿದ್ರೆ ನೀನು ಇದರಲ್ಲಿ ತೆಗೆದುಕೋ, ಆದರೆ ಜಾದಾ ಶೋರ್ನ ಕರ್ನ, ಹೆಚ್ಚು ಗಲಾಟೆ ಮಾಡಬೇಡ. ಆಗ ಈ ಮಾತುಗಳನ್ನು ಕೇಳಿಸ್ಕೊಂಡಂತ ರಾಕ್ಷಸನಿಗೆ ಹೇಗಾಗಿರ್ಬೇಡ. ರಾಕ್ಷಸ ಹೇಳ್ತಾನೆ ಭೀಮನನ್ನ ಉದ್ದೇಶಿಸಿ, ರಾಕ್ಷಸ್ ಓಹೋ ದುಷ್ಟ, ತೋ ಏಸಾ ನಹಿ ಮಾನೇಗ. ಅಯ್ಯೋ ದುಷ್ಟ, ನೀನು ಈ ರೀತಿಯಾಗಿ ಹೇಳಿದರೆ ಕೇಳೋದಿಲ್ಲ. ಮೈ ಅಭಿ ತುಮ್ಹೆ ಪಾನಿ ಪಿಲಾತಾ ಹೂಂ, ನೀನು ನೀರು ಕುಡಿಬೇಕಲ್ವಾ, ನಾನು ನಿನಗೆ ಈಗಲೇ ನೀರು ಕುಡಿಸ್ತೀನಿ. ಸಾಬೂತ್ ನ ಚಬಾ ಗಯಾಥೋ ಬಕಾಸುರ್ ನ ಕಹನ, ನಿನಗೆ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನನ್ನನ್ನು ಬಕಾಸುರ ಅಂತ ಕರಿಬೇಡ, ಬಾಯಲ್ಲಿ ನೋಡ್ಕೊಳ್ತೀನಿ ನಿನ್ನನ್ನ ಅಂತ ಜೋರಾಗಿ ಗದರಿಸಿ ಭೀಮನನ್ನ ರಾಕ್ಷಸ ಕರೀತಾನೆ. ಆಗ ಭೀಮ ರಾಕ್ಷಸನನ್ನು ಉದ್ದೇಶಿಸಿ ಹೇಳ್ತಾನೆ, ಆನೆ ಕೋ ಕ್ಯಾ ಹೈ ಲೇ ಆ ಕುಶ್ತಿ ಲಡೇಗ. ಅಯ್ಯೋ ಬಾ ಅಂತ ಕರಿತೀಯಲ್ಲೋ ನನ್ನನ್ನ, ಬರ್ತೀನಿ, ಬರೋದ್ರಲ್ಲಿ ಏನಿದೆ, ನನಗೇನು ಯಾವ ಭಯಾನೂ ಇಲ್ಲ,
ತಗೋ ಬಂದೆ, ಏನು ನನ್ನ ಜೊತೆ ಕುಸ್ತಿ ಆಡ್ತೀಯಾ, ಬಾ ಆಡೋಣ ಅಂತ ಹೇಳಿ ಕರೀತಾನೆ. ದೋನೋ ಕುಸ್ತಿ ಲಡ್ತೆ ಹೇ, ಇಬ್ರು ಭಯಂಕರವಾಗಿ ಕುಸ್ತಿಯನ್ನ ಆಡ್ತಾರೆ. ಲೇ ಬಚ್ಚಾ ಬಚಾವಾರ್, ತಗೋ ನಾನೀಗ ಒಂದು ಘೂಸ ಕೊಡ್ತೀನಿ, ನನ್ನ ದಾಳಿಯಿಂದ ನೀನು ತಪ್ಪಿಸ್ಕೋ ಅಂತ ಹೇಳಿ ಭೀಮ ಆತನ ಮೇಲೆ ಎರಗ್ತಾನೆ, ಆತನ ಮೇಲೆ ಬೀಳ್ತಾನೆ. ಅಭಿ ರಗಡ್ತಾ ಹೂಂ, ಇಲ್ಲೇ ನಿನ್ನನ್ನು ಹೊಸಗಿ ಹಾಕ್ತೀನಿ ಅಂತ ಹೇಳಿ ಆತನ ಮೇಲೆ ಬೀಳ್ತಾನೆ. ಭೀಮ್ ಗಲೆ ಕೋ ಪಕಡ್ ಕರ್ ಕಹತಾ ಹೇ, ಭೀಮ ಆತನನ್ನ ನೆಲಕ್ಕುರುಳಿಸಿ, ರಾಕ್ಷಸನನ್ನ ನೆಲಕ್ಕುರುಳಿಸಿ ಆತನ ಕುತ್ತಿಗೆ ಮೇಲೆ ತನ್ನ ಕೈಯನ್ನ ಇಟ್ಟು ಹೇಳ್ತಾನೆ, ದೇಖಾ ಆ ಗಯಾನ, ಫಸ್ ಗಯಾನ ಪಂಜೆ ಮೇ, ನೋಡು ಹೇಗೆ ಬಂದಿ ನನ್ನ ಮುಷ್ಟಿಯಲ್ಲಿ, ನನ್ನ ಜಾಲದಲ್ಲಿ ನೀನೀಗ ಸಿಕ್ಕಾಕೊಂಡಿ. ಹೇಗೆ ಮೀನುಗಾರನ ಬಲೆಯಲ್ಲಿ ಮೀನು ಸಿಲುಕಾಕೊಳ್ಳುತ್ತಲ್ಲ ಹಾಗೆ ನೀನು ನನ್ನ ಬಲೆಯಲ್ಲಿ ಸಿಕ್ಕಾಕೊಂಡಿದೀಯಾ. ಹೇಗಿದೆ ನನ್ನ ದಾಳಿ, ನನ್ನ ದಾಳಿಯಿಂದ ನಿನಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ. ಅಬ್ಬೋಲ್ ದಬಾವುಗಲ, ಈಗ ಹೇಳು, ನಿನ್ನ ಕುತ್ತಿಗೆಯನ್ನು ಹೊಸಗಿ ಹಾಕಿಬಿಡ್ಲಾ, ನಿನ್ನನ್ನು ಕೊಂದುಬಿಡ್ಲಾ, ನಿನ್ನ ಉಸಿರನ್ನು ಇಲ್ಲೇ ನಿಲ್ಲಿಸ್ಬಿಡ್ಲಾ ಅಂತ ಕೇಳ್ತಾನೆ. ಬಕಾಸುರ್ ಛೀಕ್ತಾ ಹೇ, ಬಕಾಸುರ್ ಜೋರಾಗಿ ಕಿರುಚ್ತಾನೆ. ಆಗ ಛೀಕ್ತಾ ಕ್ಯೂ ಹೇ ಬೇ, ಯಾಕೆ ಚೀರ್ತಾ ಇದೆಯಲೇ ಅಂತ ಹೇಳಿ ಭೀಮ ಬಕಾಸುರನನ್ನ ಕೇಳ್ತಾನೆ. 40 साल से एक आदमी 2 भैंसे 1 गाड़ी अन्न रोज खा रहा है, कहाँ है सब निकाल. 40 ವರ್ಷ, ಏಕೆ ಇಷ್ಟೊಂದು ಜೋರಾಗಿ ಕಿರಿಸ್ತಾ ಇದೆಯಾ. 40 ವರ್ಷಗಳಿಂದ ನೀನು ತಿನ್ಕೊಂಡು ಬಂದಿರುವಂತಹ ಒಂದು ಗಾಡಿ ಅನ್ನ, ಒಬ್ಬ ಮನುಷ್ಯ, 2 ಎತ್ತು ಅಥವಾ ಕೋಣಗಳು ಎಲ್ಲಿದ್ದಾವೆ ಅವೆಲ್ಲ, ಎಲ್ಲಿ ಹೋಗಿದೆ ಅದನ್ನೆಲ್ಲ ತಿಂದು ಗಳಿಸ್ಕೊಂಡಿರುವಂಥ ಶಕ್ತಿ. ನೋಡೋಣ, ನನ್ನ ಒಂದು ರೋಮವನ್ನು ನೀನು ಅಳ್ಳಾಡಿಸು, ಒಂದು ಕೂದಲನ್ನು ಅಳ್ಳಾಡಿಸು ನೀನು. ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನಗೆ ಸಾಧ್ಯನೇ ಇಲ್ಲ, ಮುಗೀತು ನಿನ್ನ ಕತೆ ಇವತ್ತಿಗೆ ಅಂತೇಳಿ ಜೋರಾಗಿ ಆತನಿಗೆ ಹೊಡಿತಾನೆ. ಆಗ ನೋಡಿ ಮಕ್ಕಳೇ, ಇಲ್ಲಿ ಹೊಡಿತಾ ಇರೋದನ್ನ ನಾವು ನೋಡ್ಬಹುದಲ್ವಾ. ಆಗ ಭೀಮ ರಾಕ್ಷಸನನ್ನ ಉದ್ದೇಶಿಸಿ ಹೇಳ್ತಾನೆ, ಅಭೇ ಸುನ್ತಾ ಹೇ, ಬಕ್ ಛೀಕ್ತಾ ಹೇ, ಭೀಮ್ ಅಟ್ಹಾಸ್ ಕರ್ತಾ ಹೇ. ಕೇಳಿಸ್ತಾ ಇದೆಯೇನೋ ನನ್ನ ಮಾತು ಅಂತ ಹೇಳಿ ಜೋರಾಗಿ ಕಿರುಚ್ತಾ ಆವೇಶದಿಂದ ಏನ್ ಮಾಡ್ತಾನೆ ಭೀಮ, ತನ್ನ ಗದೆಯನ್ನ ಎತ್ತಿ ರಾಕ್ಷಸನಿಗೆ ಹೊಡಿತಾನೆ. ಆ ರಾಕ್ಷಸ ಜೋರಾಗಿ ಕಿರುಚ್ಕೊಳ್ತಾನೆ. ಭೀಮ ಗಹಗಹಿಸಿ ನಗೋದಕ್ಕೆ ಶುರು ಮಾಡ್ತಾನೆ. ಅಭೇ ಚೀಕ್ತಾ ಕ್ಯೂ ಹೇ, ಯಾಕೋ ನಗ್ತಾ ಇದೆಯಾ, ನಗಬೇಡ, ಚುಪ್ರ, ಸುಮ್ಮನಿದ್ದು ಬಿಡು. ಮೇ ಕಾತಾ ಹೂ ಚುಪ್ರಹ, ನಾನು ಹೇಳ್ತಾ ಇದ್ದೀನಿ, ಒಂದು ಉಸಿರು ಸಹ ನಿನ್ನ ಬಾಯಿಂದ ಬರಬಾರ್ದು. ಅಬೇ ಸುನ್ತಾ ನಹಿ, ಯಾಕೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ, ಮತ್ತೆ ಜೋರಾಗಿ ಕಿರಿಚ್ತಾ ಇದೆಯಾ ಅಂಥೇಳಿ ತುಂಬ ಜೋರಾಗಿ ಆತನ ತಲೆ ಮೇಲೆ ತನ್ನ ಗದೆ ಪ್ರಹಾರವನ್ನು ಮಾಡ್ತಾನೆ. ಆತನ ಕಣ್ಣು ಕತ್ತಲಾದಂತೆ ಭಾಸವಾಗಿ ಆತನ ಶಕ್ತಿ ಸಂಪೂರ್ಣವಾಗಿ ನಾಶವಾಗಿ ಆತನ ದಾಳಿಯನ್ನು ಸಹಿಸಿಕೊಳ್ಳೋದಕ್ಕಾಗದೇನೆ ಕಣ್ಣು ಮುಚ್ಕೊಳ್ತಾನೆ. ತೊಲೆ ಜೋರ್ ಸೆ ಧರ್ತಿ ಪರ್ ಫಟಕ್ತಾ ಹೇ, ಗದೆಯನ್ನೆತ್ಕೊಳ್ಳುವಂಥ ರೀತಿಯಲ್ಲಿ ಅಷ್ಟು ಸುಲಭವಾಗಿ ಬಕಾಸುರನನ್ನ 2 ಕೈಗಳಿಂದ ಮೇಲೆತ್ತಿ ಜೋರಾಗಿ ಭೂಮಿಯ ಮೇಲೆ ತಿರುಗ್ತಾ ಆತನ ದೇಹವನ್ನು ನೆಲಕ್ಕಪ್ಪಳಿಸ್ತಾನೆ. ನೆಲಕ್ಕೆ ಜೋರಾಗಿ ಬಾಲನ್ನು ಒಗೆಯುವಂಥ ರೀತಿಯಲ್ಲಿ ನೆಲಕ್ಕೆ ಜೋರಾಗಿ ಆತನ ದೇಹವನ್ನು ಒಗಿತಾನೆ, ಕೆಳಗಡೆ ಎಸಿತಾನೆ. ಅಭಿ ತೆರೆ 2 ಟುಕಡೆ ಕಿಯೇ ದೇತಾ ಹೂಂ, ಈಗಲೇ ನಿನ್ನ ದೇಹವನ್ನು ಸೀಳಿ 2 ಭಾಗಗಳನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಆತನ ದೇಹವನ್ನು 2 ತುಂಡುಗಳನ್ನಾಗಿ ಉದ್ದನೆಯಾಗಿ ಸೀಳ್ತಾನೆ. ನಾವು ಯಾವ ರೀತಿಯಾಗಿ ಕಬ್ಬನ್ನು ಸೀಳ್ತೀವಲ್ಲ ಆ ರೀತಿಯಾಗಿ ಬಕಾಸುರನ ದೇಹವನ್ನು ಭೀಮ ಸೀಳ್ತಾನೆ. ಚೀರ್ ದೇತಾ ಹೇ, ಏಕ್ ಭಯಂಕರ್ ಛೀಕ್ ಕೆ ಸಾಥ್ ರಾಕ್ಷಸ್ ಮರ್ ಜಾತಾ ಹೇ. ಭೀಮ ಆತನ ದೇಹವನ್ನು 2 ಇಬ್ಬಾಗವನ್ನಾಗಿ ಸೀಳ್ತಾ ಇದ್ದಂತೆ ಭಯಂಕರವಾದಂತಹ ಕೂಗು ಇಡೀ ಜನರಿಗೆ ಕೇಳಿಸುತ್ತೆ. ರಾಕ್ಷಸ ಕೊನೆ ಉಸಿರು ಹೇಳ್ತಾನೆ. ಭೀಮ ಅಟ್ಟಹಾಸದಿಂದ ನಗೋದಕ್ಕೆ ಶುರು ಮಾಡ್ತಾನೆ. ಮರ್ ಗಯಾ, ಚೀಂಟಿ ಕಿ ತರಹ ಮರ್ ಗಯಾ, ವಾಹ್ ಹೇ ಬೇಟಾ ವಾಹ್. ಜೋರಾಗಿ ಗಹಗಹಿಸ್ತಾ ನಗುತ್ತಾ, ಒಂದು ಸಣ್ಣ ಇರುವೆ ಅಂತ ಸತ್ತೋದ್ನಲ್ಲ ನನ್ನ ಕೈಯಲ್ಲಿ ಇವನು. ಸಣ್ಣ ಇರುವೆನ ನಾವು ಹೇಗೆ ಹೊಸಗಾಗ್ತೀವಲ್ಲ ಅಷ್ಟು ಸುಲಭವಾಗಿ ನಾನು ಇವನನ್ನು ಹೊಸಗಿ ಹಾಕಿದ್ನಲ್ಲ. ವಾಹ್ ಬೇಠಾ, ಭಲೆ ಮಗನೇ, ಶಭಾಷ್ ಅಂತ ತನ್ನ ಶೌರ್ಯವನ್ನು ತಾನೇ ಮೆಚ್ಕೊಳ್ತಾ ತನಗೆ ತಾನೇ ಶಭಾಷ್ ಅಂತ ಹೇಳ್ಕೊಳ್ತಾನೆ. उसी समय बड़े जोर का शोर उठता है, राक्षस लोग दौड़ कर आते हैं,
ಕಾಮ್ತೆ ಕಾಮ್ತೆ ಭೀಮ್ ಕೋ ದೇಖ್ತೆ ಹೇ. ಅದೇ ಸಮಯದಲ್ಲಿ ಜೋರಾಗಿ ಕಿರುಚ್ತಾ ಜೋರಾಗಿ ಕೂಗ್ತಾ ರಾಕ್ಷಸ ಯಾವಾಗ ಜೋರಾಗಿ ಕಿರುಚಿಕೊಂಡು ಸಾವನ್ನಪ್ತಾನೋ ಆಗ ಆತನ ಅಂಗರಕ್ಷಕರಾಗಿರುವಂಥ ಆತನ ಕಾವಲಿಗಿರುವಂಥ ಆತನ ಸಹಾಯಕ್ಕಿರುವಂಥ ಇನ್ನುಳಿದ ರಾಕ್ಷಸರು ಅಲ್ಲಿಗೆ ಜೋರಾಗಿ ಕಿರುಚ್ಕೊಳ್ತಾ ಅಲ್ಲಿಗೆ ಓಡಿ ಬರ್ತಾರೆ. ಭೀಮನ ಆವೇಶವನ್ನ, ಆತನ ಕೋಪವನ್ನ, ಆತನ ರೌದ್ರವನ್ನ ನೋಡಿ ತಮ್ಮ ರಾಕ್ಷಸ ಬಕಾಸುರ 2 ಭಾಗವಾಗಿ ಬಿದ್ದಿರೋದನ್ನು ನೋಡಿ ಕಾಂಪತೆ ಅಂದರೆ ನಡುಕ್ತಾ ಭಯಭೀತರಾಗಿ ಭೀಮನನ್ನ ನೋಡ್ತಾ ನಿಂತ್ಕೊಳ್ತಾರೆ. ಭೀಮ ಆ ರಾಕ್ಷಸರನ್ನ ಉದ್ದೇಶಿಸಿ ಹೇಳ್ತಾನೆ, ಓ ತುಮ್ ಬಕಾಸುರ್ ಕೆ ಸಿಪಾಯಿ ಹೋ. ಓಹೋ, ನೀವು ಬಕಾಸುರನ ಸಿಪಾಯಿಗಳ. ಖಬರ್ದಾರ್ ಜೋ ಅಬ್ ಶರಾರತ್ ಕಿ. ಇನ್ನು ಮೇಲೆ ನೀವು ನಿಮ್ಮ ಬಾಲವನ್ನು ಬಿಚ್ಚಿದ್ರೆ, ನಿಮ್ಮ ಆಟಗಳನ್ನು ಆಡಿದರೆ, ಜನರಿಗೆ ಕಷ್ಟಗಳನ್ನು ಕೊಟ್ಟರೆ ಎಚ್ಚರಿಕೆ. ರಹನಾ ಹೋ ತೋ ರಹೋ, ಪರ್ ಗಾಂವ್ ವಾಲೋಂ ಕೋ ತಂಗ್ ನ ಕರ್ನಾ, ಸಮझे. ನೀವಿರಬೇಕಾ ಇಲ್ಲೇ ಇರಿ, ನಿಮ್ಮ ಅರಣ್ಯದಲ್ಲೇ ನಿಮ್ಮ ವಾಸ. ಊರಿಗೇನಾದರೂ ಬಂದು ನಗರದಲ್ಲಿರುವಂತಹ ಜನರಿಗೆ ತಂಗ್ ನ ಕರ್ನ ಅಂದರೆ ಅವರಿಗೆ ಕಷ್ಟ ಕೊಡಬೇಡಿ. ಅವರಿಗೇನಾದರೂ ಕಷ್ಟ ಕೊಟ್ಟರೆ ಸರಿ ಇರೋದಿಲ್ಲ. ಗೊತ್ತಾಯ್ತಲ್ವಾ? ಊರಿನ ಜನರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೇ ಇರುವಂತಹ ರೀತಿಯಲ್ಲಿ ನೀವು ಇರಬೇಕು. ಹಾಗಿದ್ರೆ ಮಾತ್ರ ನಿಮಗಿಲ್ಲಿರೋದಕ್ಕೆ ಅವಕಾಶ. ಇಲ್ಲಾಂದರೆ ನಿಮ್ಮ ರಾಕ್ಷಸನ ಜೊತೆ ನೀವು ಸಹ ಸ್ವರ್ಗಕ್ಕೆ ಪಾದಾರ್ಪಣೆ ಮಾಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಅವರಿಗೆ ಗದರಿಸ್ತಾನೆ. ಜಾವೋ ಭಾಗೋ ಲೇ ಜಾವೋ ಇಸ್ ಲಾಶ್ ಕೋ. ನಡೀರಿ ಇಲ್ಲಿಂದ, ಓಡ್ ಹೋಗಿ ಇಲ್ಲಿಂದ. ಈ ಹೆಣವನ್ನು ತಗೊಂಡು ಹೋಗ್ರಿ. ಕಿಸಿಕಿ ಬೋಲ್ ನಹಿ ನಿಕಲ್ತಿ, ಯಾರ ಬಾಯಿಂದಲೂ ಸಹ ಒಂದು ಉಸಿರು ಸಹ ಬರೋದಿಲ್ಲ. ಸಬಿ ಭಯಾತುರ್ ಖಡೇ ರಹತೆ ಹೇ, ಎಲ್ಲರೂ ಭಯಭೀತರಾಗಿ ನಿಂತ್ಕೊಂಡಿದ್ರು. ಅಭೇ ಸುನ್ತೆ ನಹಿ, ಅಯ್ಯೋ ನಿಮಗೆ ಕೇಳಿಸ್ತಾ ಇಲ್ವಾ? ಲಾಶ್ ಕೋ ಉಠಾಕರ್ ನಗರಿಗೆ ದರ್ವಾಜೆ ಪರ್ ರಖ್ ದೋ. ಈ ಹೆಣವನ್ನು ತೆಗೆದುಕೊಂಡೋಗಿ ಊರಿನ ಅಗಸಿ ಬಾಗಿಲದ ಮೇಲೆ ನೇತಾಕ್ರಿ. ಜಿಸಸೆ ಸಬ್ ಗಾಂವ್ ವಾಲೆ ದೇಖ್ ಲೇ. ಈ ರಾಕ್ಷಸನನ್ನ ಎಲ್ಲ ಜನರು ಸಹ ನೋಡ್ಲಿ. ಇಂಥ ಒಬ್ಬ ಮೂರ್ಖ ದುರ್ಬಲ ರಾಕ್ಷಸನಿಗೆ ಇಷ್ಟೊಂದು ದಿನ ನಾವು ಎದುರುಕೊಂಡು ನಮ್ಮ ಸಂಬಂಧಿಕರನ್ನ, ನಮ್ಮ ಮಕ್ಕಳನ್ನ, ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಆಪ್ತರನ್ನ ನಾವು ಕಳ್ಕೊಂಡ್ವೆಲ್ಲ ಅನ್ನೋ ಪಶ್ಚಾತ್ತಾಪ ಅವರಿಗೆ ಕಾಡ್ಲಿ ಅಂತೇಳಿ ಏನು ಮಾಡ್ತಾನೆ, ಆ ಬಕಾಸುರನ ಹೆಣವನ್ನ ಊರಿನ ಅಗಸಿ ಬಾಗಿಲ ಮುಂದೆ ನೇತು ಹಾಕೋಕೆ ಹೇಳ್ತಾನೆ. ಆಗ ರಾಕ್ಷಸರು ಹಕಲಾತೆ ಹುಯೆ ಜೀ ಜೀ ಅಚ್ಛಾ, ಹಕಲಾತೆ ನಡುಕ್ತಾ ತೊದಲ್ತಾ ಹೇಳ್ತಾರೆ, ಆಯ್ತು ಸ್ವಾಮಿ, ಹಾಗೇ ಮಾಡ್ತೀವಿ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಭೀಮ ಅವ್ರ ಆದ್ಮಿಯೋಂಕೋ ಮತ್ ಖಾನ, ಆ ರಾಕ್ಷಸರನ್ನ ಉದ್ದೇಶಿಸಿ ಹೇಳ್ತಾನೆ, ಮನುಷ್ಯರನ್ನ ಯಾವತ್ತಿಗೂ ಸಹ ತಿನ್ನಬೇಡಿ. ಆಗ ರಾಕ್ಷಸರು ಹೇಳ್ತಾರೆ, ಜೀ ನಹಿ, ಆಯ್ತು ಸಾಯ್ತು, ನಾವು ಯಾವತ್ತೂ ಸಹ ಇನ್ನು ಮುಂದೆ ಮನುಷ್ಯರನ್ನ ತಿನ್ನೋದಿಲ್ಲ. ಚಲೋ ಚಲೋ ಉಠಾಕರ್, ಹಾಗಿದ್ರೆ ನಡೀರಿ ಇಲ್ಲಿಂದ, ಈ ಹೆಣವನ್ನ ಎತ್ಕೊಂಡು ಹೋಗಿ ಅಂಥೇಳಿ ಹೇಳ್ತಾನೆ. ವೇ ಡರ್ತೆ ಡರ್ತೆ ಲಾಶ್ ಉಠಾಕರ್ ಜಾತೆ ಹೇ. ಭೀಮ್ ಅನ್ನ ಕೆ ಫಾಂಖೆ ಮಾರ್ತಾ ಹುआ ಉನ್ಕೆ ಪೀಚೆ ಪೀಚೆ ಜಾತಾ ಹೇ. ಅವರು ಹೆದರ್ತಾ ಹೆಣವನ್ನ ಎತ್ಕೊಂಡು ಊರಿನ ಅಗಸಿ ಬಾಗಿಲದ ಕಡೆಗೆ ಹೋಗ್ತಾರೆ, ಊರಿನ ಮುಖ್ಯ ದ್ವಾರದ ಬಳಿಗೆ ಹೋಗ್ತಾರೆ. ಭೀಮ ಅನ್ನವನ್ನ, ಆ ಗಾಡಿಯಲ್ಲಿರುವಂತಹ ಅನ್ನದ ರಾಶಿಯಲ್ಲಿ ಅನ್ನದ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು ಅನ್ನವನ್ನ ತಿಂತ ಅವ್ರ ಹಿಂದೆ ಬರ್ತಾ ಇರ್ತಾನೆ. ಕೊನೆಗೆ ಆ ರಾಕ್ಷಸರು ಬಕಾಸುರನ ಹೆಣವನ್ನ 2 ತುಂಡಾಗಿ ಭಾಗವಾಗಿ ಸಿಡಿರುವಂಥ ಹೆಣವನ್ನ ಊರಿನ ಮುಖ್ಯ ದ್ವಾರಕ್ಕೆ ನೇತು ಹಾಕ್ತಾರೆ. ಎಲ್ಲ ಊರಿನ ಜನರು ಸಹ ಬಕಾಸುರನ ವಧೆ ಆಗದ್ದಕ್ಕೆ ಭೀಮನಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಮತ್ತು ತದನಂತರ ಎಲ್ಲರೂ ಸಹ ಆನಂದದಿಂದ ಸಂತೋಷದಿಂದ ತಮ್ಮ ಜೀವನವನ್ನು ಕಳೀತಾರೆ. तो ये था इस पाठ का विवरण. तो हम फिर मिलेंगे अगले कक्षा में. तब तक के लिए आप सभी को